ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ ನಾನು ಸ್ಯಾರಿ ಶಾಪಿಂಗ್ ಮಾಡಿದ್ದೆ. ಸೊ ನೆನ್ನೆ ಅದನ್ನೇ ಕಂಟಿನ್ಯೂ ಮಾಡೋಣ ಅಂತೇಳ್ಬಿಟ್ಟು ಇವತ್ತು ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ ಅಷ್ಟೇ. ಸೊ ನಾವು ಈ ವೀಕ್ ವರಮಹಾಲಕ್ಷ್ಮಿ ಹಬ್ಬನ ಸೆಲೆಬ್ರೇಷನ್ ಮಾಡಿರಲಿಲ್ಲ, ಏಕೆಂದರೆ ನಮ್ಮ ನಾದಿನಿಗೆ ಪಾಪು ಆಗಿತ್ತು. ಸೊ ಅದರಿಂದ ಮಾಡುವಾಗಿಲ್ಲ, 11 ಡೇಸ್ ಕಂಪ್ಲೀಟ್ ಆಗೋವರೆಗೂ ಅಂತ ಅಂದರು. ಕರೆಕ್ಟಾಗಿ ಲಾಸ್ಟ್ ವೀಕೆ ಅವ್ರಿಗೆ ಪಾಪು ಆಗಿದ್ದು. ಸೊ ಅದರಿಂದ ನಾನು ಹಬ್ಬನ ಸೆಲೆಬ್ರೇಷನ್ ಮಾಡೋಕ್ಕಾಗಿಲ್ಲ. ನಾವು ಲಾಸ್ಟ್ ಇಯರು ಕೂಡ ನಾನು ಪ್ರೆಗ್ನೆನ್ಸಿ ಇದ್ದೆ ಅಂತೇಳ್ಬಿಟ್ಟು ನಾನು ಅವಾಗ್ಲೂ ಸಿಂಪಲಾಗಿ ಮಾಡಿದ್ದೆ. ನಾನು 2024 ಅಷ್ಟೇ ಗ್ರ್ಯಾಂಡಾಗಿ ಮಾಡಿದ್ದು. ಅಂದರೆ ಕಂಟಿನ್ಯೂ ಆಗಿ ಮಾಡಿದ್ದೀನಿ, ಬಟ್ 25 ಸ್ವಲ್ಪ ಸಿಂಪಲಾಗಿ ಮನೇಲೇ ಮಾಡ್ಕೊಂಡ್ವಿ ಅಷ್ಟೇ. ನಾನು ನಮ್ಮ ಮನೆಯವ್ರು ಬಿಟ್ಟರೆ ಯಾರೂ ಬಂದಿರಲಿಲ್ಲ, ನಾವಿಬ್ಬರೇ ಹಬ್ಬ ಸೆಲೆಬ್ರೇಷನ್ ಮಾಡಿದ್ವಿ. ಬಟ್ ಈ ವರ್ಷ ನಮ್ಮ ಮನೆಗೆ ನಮ್ಮ ಪುಟ್ಟ ಲಕ್ಷ್ಮಿ ಇದ್ಲು. ಸೊ ಹಬ್ಬ ಅವತ್ತೇ ಮಾಡೋಕ್ಕಾಗಿರಲಿಲ್ಲ. ಈ ಥರ ಪಾಪು ಆಗಿತ್ತಲ್ಲ, 11 ಡೇಸ್ ತನಕ ಮಾಡೋಂಗಿಲ್ಲ ಅಂತೇಳ್ಬಿಟ್ಟು. ಸೊ ಅದರಿಂದ ನೆಕ್ಸ್ಟ್ ವೀಕ್ ಮಾಡ್ಬೋದು ಅಂತ ಹೇಳಿದರು. ನಮ್ಮ ಕಡೆ ಒಬ್ಬರು ಪುರೋಹಿತರಿದ್ರು, ಅವ್ರಿಗೆ ಕಾಲ್ ಮಾಡಿ ಕೇಳಿದ್ದಕ್ಕೆ ನೆಕ್ಸ್ಟ್ ವೀಕ್ ಮಾಡಿ ಚೆನ್ನಾಗಿದೆ, ಬಟ್ 11 ಡೇಸ್ ತುಂಬವರೆಗೂ ಮಾಡುವಾಗಿಲ್ಲ ಅಂತ ಅಂದರು. ಕೆಲವೊಬ್ಬರು 5 ಡೇಸ್ ಕಂಪ್ಲೀಟ್ ಆದರೆ ಮಾಡಬೇಕು ಅಂತ ಅಂತಾರೆ, ಏನೋ ಸೂತ್ಕ ಕಡಿತಾರೆ ಅಂತ. ಬಟ್ ನಮ್ಮ ಕಡೆ ಎಲ್ಲ ಏನೋ ಹೇಳ್ತಾರೆ, ಸತ್ತೋರಿಗೆ ಹುಟ್ಟೋರಿಗೆ 11 ಡೇಸೇ ಅಲ್ವಾ. ಸೊ 11 ಡೇಸ್ ಕಂಪ್ಲೀಟ್ ಆಗೋವರೆಗೂ ಮಾಡಿಬಿಡಿ ಅಂತ ಹೇಳಿದರು. ಸೊ ಅದರಿಂದ ನಾನು ಈ ವಾರನ ಹಬ್ಬನ ಸ್ಕಿಪ್ ಮಾಡಿದೆ, ಬೇಡ ಬಿಡು 11 ಡೇಸ್ ಆಗೋವರೆಗೂ ಅಂತೇಳಿ. ಇನ್ನು ನಮಗೂ ಟೈಮ್ ಸಿಕ್ಕಿಲ್ಲ. ನಿನ್ನೆ ಆ್ಯಕ್ಚುಲಿ ನಮ್ಮ ಪಾಪುಗೆ ಏನೋ ತೊಗೊಂಡು ಬರೋದಕ್ಕೆ ಅಂತ ಹೋಗಿದ್ವಿ, ಅವ್ರದ್ದು 11 ಮಂತ್ ಫೋಟೋಶೂಟ್ಗೆ. ಬಟ್ ಹಾಗೇ ನಮ್ಮ ಮನೆಯವ್ರು ಇವತ್ತೇ ಶಾಪಿಂಗ್ ಮುಗಿಸ್ಕೊತೀನಿ ಅಂದರೆ ಮುಗಿಸ್ಕೊಬಿಡಿ ಅಂದರು. ನಾವು ಇರೋ ಏರಿಯಾದಲ್ಲಿ ನನಗೆ ಅಷ್ಟು ಸ್ಯಾರಿ ಅಂಗಡಿ ಯಾವುದೂ ಗೊತ್ತೂ ಇಲ್ಲ. ಆ ಥರ ಸ್ಯಾರಿ ಅಂಗಡಿನೂ ನಂಗೆ ಇಷ್ಟ ಆಗಲಿಲ್ಲ, ಮೇನ್ ರೋಡಲ್ಲೆಲ್ಲ ಹೋಗಿ ಸರ್ಚ್ ಮಾಡಿದ್ದಕ್ಕೂ. ಸೊ ಅದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ನಾನು, ನಿಂಗೆ ಯಾವುದು ನಿಯರ್ ಅನಿಸುತ್ತೆ ಅಂದರು. ನಾನು ಹನುಮಂತ ನಗರ ಹೋಗಿ ಶಾಪಿಂಗ್ ಮಾಡ್ತಿದ್ದೆ ಸಮ್ ಟೈಮ್. ಅದ್ಬಿಟ್ರೆ ನಾನು ಸುದರ್ಶನ್ ಇಲ್ಲ ಕುಬೇರನ್ ಸಿಲ್ಕ್ ಹೋಗ್ತಿದ್ದೆ. ನನ್ನ ಮಗಳು ಎತ್ಕೊಂಡು ನಂಗೆ ಚಿಕ್ಕಪೇಟೆಗೆ ಹೋಗೋ ಇದಂತೂ ಇಲ್ಲ. ಸಿಕ್ಕಾಬಿಟ್ಟೆ ಮಕ್ಕಳನ್ನ ಎತ್ಕೊಂಡು ಟ್ರಾವೆಲ್ ಮಾಡೋದಕ್ಕೂ ಆಗಲ್ಲ ಅಲ್ವಾ. ಸೊ ಅದರಿಂದ ನಾನು ಮೈಸೂರಿಗೆ ಹೋಗೋದಕ್ಕೂ ಆಗಿಲ್ಲ, ಪಾಪು ಕರ್ಕೊಂಡು ಹೋಗ್ಬೇಕಲ್ವ ಅಂತೇಳಿ. ಆ್ಯಕ್ಚುಲಿ ನಮ್ಮ ನಾದಿನಿಗೆ ಪಾಪ ಆಗೋದು ಮೈಸೂರಲ್ಲೇ, ಬಟ್ ನಾವು ಅವತ್ತು ಹೋದಾಗ್ಲೇ ಈವ್ನಿಂಗ್ ಆಗಿಬಿಟ್ಟಿತ್ತು. ಮತ್ತು ನಮ್ಮ ಅಕ್ಕನ ಮಕ್ಕಳು, ನಮ್ಮಮ್ಮ ಎಲ್ಲರೂ ಇದ್ದರು. ಸೊ ಮಕ್ಕಳನ್ನೆಲ್ಲ ಕರ್ಕೊಂಡು ಶಾಪಿಂಗ್ ಹೋದ್ರೆ ಅದಾಗಲ್ಲ ಅಂತೇಳ್ಬಿಟ್ಟು ನಮ್ಮಮ್ಮನೂ ಕೂಡ ಸ್ಯಾರಿ ಶಾಪಿಂಗ್ ಮಾಡಲಿಲ್ಲ. ಅವ್ರು ಬಂದು ಮಂಡ್ಯದಲ್ಲೇ ಸ್ಯಾರಿ ತೊಗೊಂಡ್ರು. ನಾನು ಅವತ್ತೇ ತೊಗೋಬೇಕಿತ್ತು, ಬಟ್ ಅವತ್ತು ನಾವು ತಲೆ ಸ್ನಾನ ಎಲ್ಲ ಮಾಡ್ಕೊಂಡು ಹೋಗಿರಲಿಲ್ಲ. ಸುಮ್ಮನೆ ಏನಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡಿರಲ್ಲ ಅಂತೇಳ್ಬಿಟ್ಟು ನಾನು ಅವತ್ತು ತೊಗೊಂಡಿಲ್ಲ, ನಮ್ಮಮ್ಮ ಮಾತ್ರ ತೊಗೊಂಡ್ರು. ಸೊ ನಾನು ಪೋತಿಸಲ್ಲಿ ಹೋಗಿ ಶಾಪಿಂಗ್ ಮಾಡೋಣ ಅಂತ ನೋಡಿದ್ದೆ ಮೈಸೂರು ರೋಡಲ್ಲಿ. ಸೊ ಅದರಿಂದ ಅಲ್ಲಿಗೆ ಹೋಗಿ ತೊಗೊಂಡು ಬರೋಣ ಅಂತ ಹೋದೆ. ನನ್ನ ಮಗಳು ಮಲಗಿದ್ರಳೆ, ಅವಳಿಗೆ ಸ್ವಲ್ಪ ಎಚ್ಚರ ಆದರೂ ಎದ್ಬಿಡ್ತಾಳೆ. ಅವಳನ್ನ ಮಲಗಿಸಿ ನಾನು ಲಾಗ್ ಮಾಡ್ಕೊತಾ ಇದ್ದೀನಿ. ಮಾರ್ನಿಂಗ್ ಇಡ್ಲಿ ಮತ್ತು ಕುರ್ಮಾ ಮಾಡಿದ್ದೆ. ಸೊ ಅದೇ ಮಧ್ಯಾಹ್ನ ಆಗುತ್ತೆ. ಸೊ ಇನ್ನು ನಿನ್ನೆ ಹೋದ್ವಿ, ನಿಜ ಈ ಕಡೆಯಿಂದ ಟ್ರಾಫಿಕ್ ಇಲ್ಲ ಅಂತ ಹೊರಟೋದ್ವಿ, ಬೇಗ ಬರ್ಬೋದು ಅಂತ ಹೇಳ್ಬಿಟ್ಟು. ನಾನು ಫಸ್ಟ್ ಟೈಮ್ ಪೋತಿಸ್ಕಂತ ಹೋಗಿರೋದು. ಸಿಕ್ಕಾಬಿಟ್ರೆ ಟ್ರಾಫಿಕ್ಕು, ಅದರಲ್ಲೂ ಮಕ್ಕಳು ಕರ್ಕೊಂಡು ಹೋಗೋದಿದೆಯಲ್ಲ ಪಾಪ, ಸ್ವಲ್ಪ ಹಿಂಸೆ ಅನಿಸುತ್ತೆ. ನಾವು ಬೇರೆ ಬುಲೆಟಲ್ಲಿ ಹೋಗ್ಬಿಟ್ವಿ. ಅಟ್ಲೀಸ್ಟ್ ಆ್ಯಕ್ಟಿವ್ ಹೊಂಡದಲ್ಲಾದರೂ ಹೋಗಿದ್ರೆ ಸ್ವಲ್ಪ ಈಸಿ ಅನ್ನಿಸ್ತಿತ್ತು. ಏಕೆಂದರೆ ಅದು ಫುಲ್ಲು ಕಾವು ಬರ್ತಾಯಿತ್ತು. ನಾನು ಕೂತ್ಕೊಂಡಿರೋ ಫಸ್ಟ್ ಗೇರಲ್ಲೇ ಓಡಿಸೋದಕ್ಕೆ. ನಮ್ಮ ಮನೆಯವ್ರಿಗೆ ಆಗೋ ಈಗೋ ನಾವು ಅಲ್ಲಿ ಹೋದಾಗ್ಲೇ 8 o'clock ಆಯಿತು. ಅಲ್ಲೆಲ್ಲ ಏನು ಶಾಪಿಂಗ್ ಮಾಡೋದು ಆಲ್ಮೋಸ್ಟ್ ಇದ್ದೇ ಇರ್ತಾರಲ್ಲ. ಸೊ ನಾನು ಒಂದು ಕಡೆ, ನನಗೆ ಹೆಂಗೆ ಅಂದರೆ ಒಂದು ಕಡೆಯಿಂದೆಲ್ಲ ನೋಡಬೇಕು. ಆಮೇಲೆ ಫೈನಲಾಗಿ ಬಂದು ಅದು ಯಾವುದೇ ನೋಡಿರಲಿಲ್ಲ, ಅದು ಯಾವುದು ಇಷ್ಟ ಆಗಿತ್ತು ಅದನ್ನೇ ತೊಗೋತೀನಿ. ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, 5th ಫ್ಲೋರ್ ತನಕ ಇದೆ. ಬಟ್ ಮೆನ್ಸ್ ವೇರ್ ಕಿಡ್ಸ್ ವೇರ್ ಎಲ್ಲ ಇತ್ತು. ಸೊ ಅಲ್ಲೂ ಕೂಡ ಲಕ್ಷ್ಮಿ ಕೂರಿಸಿದ್ರು. ಅಷ್ಟಲಕ್ಷ್ಮಿಯರು ನಂಗೆ ತುಂಬ ಇಷ್ಟ ಆಯಿತು. ನಂಗೆ ಈ ಥರ ಹಬ್ಬ ಎಲ್ಲ ಸೆಲೆಬ್ರೇಷನ್ ಮಾಡೋದ್ರಿಂದ ತುಂಬ ಇಷ್ಟ. ಅದರಲ್ಲೂ ವರಮಹಾಲಕ್ಷ್ಮಿ ಮಾಡೋದ್ರಿಂದ ನಂಗೆ ತುಂಬ ಇಷ್ಟ. ಈ ಕಡೆ ಎಲ್ಲ ನಮ್ಮ ಮನೆಯವರು ನೋಡ್ತಾಯಿದ್ರು, ಎಷ್ಟೊತ್ತು ಮಾಡ್ತೀಯ ಮಾಡು ಅಂತ. ನಾನು ಸೆಕೆಂಡ್ ಫ್ಲೋರ್ ಹೋಗಿ ಫೈನಲ್ ಫಸ್ಟ್ ಫ್ಲೋರಲ್ಲಿ ಬಂದೇ ತೊಗೊಂಡೆ. ಸ್ವಲ್ಪ ಏನೋ ಸಾಫ್ಟ್ ಸಿಲ್ಕ್ ಸ್ಯಾರಿ ಥರ ಇತ್ತು. ಸೊ ಇದನ್ನೇ ಫೈನಲ್ ಮಾಡೋಣ, ಪಾಪು ಬೇರೆ ಇದ್ದಾಳೆ, ಅವಳಿಗೆಲ್ಲ ಸರಿ ಎಲ್ಲ ತಿನ್ನಿಸ್ಬೇಕಲ್ಲ ಅಂತ ಹೇಳ್ಬಿಟ್ಟು ನಾವು ಯಾವುದೋ ಒಂದು ತೊಗೊಂಡು ಹೋಗೋಣ ಬನ್ನಿ ಅಂತ ಅಂದ್ಬಿಟ್ಟು ಫಸ್ಟೇ ಸೆಲೆಕ್ಷನ್ ಮಾಡಿಟ್ಟಿದ್ದೆ. ಸೊ ಅದನ್ನೇ ತೊಗೊಂಡು ಬಂದ್ವಿ. ಔಟ್ಸೈಡ್ ಬಂದರೆ ಈ ಕಡೆಯಿಂದ ಟ್ರಾಫಿಕ್ ಏನು ಮಾಡೋದು, ಆ ಕಡೆಯಿಂದ ಸಿಕ್ಕಾಬಿಟ್ಟೆ 1 hour ಆಯಿತು ನಾವು ಬರೋ ಅಷ್ಟರಲ್ಲೇ. ಸೊ ಈ ಕಡೆಯಿಂದ ಏನಪ್ಪ ಮಾಡೋದು, ಬೇರೆ ರೂಟ್ ಹುಡ್ಕೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ. ಸೊ ಇದೊಂದು ಸಿಗ್ನಲ್ ಅಷ್ಟೇ, ಇದೊಂದು ಸಿಗ್ನಲ್ ಆದಮೇಲೆ 15 minutes ಅಷ್ಟೇ ನಮ್ಮ ಮನೆಗೆ ಬಂದಿದ್ದು ನಾವು. ಅಲ್ಲಿಂದ 15 minutesಗೆಲ್ಲ ಬಂದೇ ಬಿಟ್ವಿ. ಆ ಕಡೆಯಿಂದ ಮಾತ್ರ ಸಿಕ್ಕಾಬಿಟ್ಟೆ ಟ್ರಾಫಿಕ್ ಇತ್ತು. ಇನ್ನು ನಾವು ಹೋಗಿ ನಮ್ಮ ಪಾಪುಗೆ ಊಟ ತಿನ್ನಿಸಿ ನಾವು ಊಟ ತಿಂದು ಮಲಗೋ ಅಷ್ಟರಲ್ಲೇ ಟೈಮ್ ಆಗುತ್ತೆ ಅಂತೇಳಿ ನೆನ್ನೆ ಲಾಗ್ನ ನಾನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಪಾಪುಗೆಲ್ಲ ತಿನ್ನಿಸಿ ನಾನು ತಿಂದು ಮಲಗೋ ಅಷ್ಟರಲ್ಲೇ 11 o'clock ಆಗೋಯಿತು. ಸೊ ನಾನು ಸ್ಯಾರಿ ತಂದಿದ್ದೆನಲ್ಲ ಅದನ್ನು ನಿಮಗೆ ತೋರಿಸ್ತೀನಿ ರೀ ಯಾವ ಥರ ಇದೆ ಅಂತ. ನನ್ನ ಹತ್ರ ಈ ಥರ ಡಬಲ್ ಕಲರು ಸ್ಯಾರೀಸು ಯಾವುದೂ ಇರಲಿಲ್ಲ. ಇದೇ ನಾನು ಫಸ್ಟ್
ಟೈಮು ಪೋತಿಸ್ಕೊಂತ ಹೋಗಿದ್ದು. ನನ್ನ ಫ್ರೆಂಡ್ ಒಂದ್ಸಲ ತೊಗೊಂಡು ಬಂದಿದ್ದರು. ಅವ್ರು ಹೇಳಿದ್ರು ಸ್ಯಾರೀಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ, ಅಲ್ಲೂ ಹೋಗಿ ಎಲ್ಲ ಥರ ಸ್ಯಾರೀಸ್ ಇದೆ, ಕಾಟನ್ನು, ಸಿಲ್ಕು, ಇನ್ಸ್ಟಾಗ್ರಾಮ್ ಸ್ಯಾರೀಸು ತುಂಬ ಎಲ್ಲ ಇದೆ. ಬಟ್ ವರಮಹಾಲಕ್ಷ್ಮಿಗಲ್ವ, ನಾನು ಸ್ವಲ್ಪ ಕಾಸ್ಟ್ಲಿ ಆದ್ರೂ ನಮ್ಮ ರೇಂಜಿಗೆ ಆದ್ರೂ ಅದರಲ್ಲೇ ತೊಗೋಬೇಕು ಅಂತ ನಂಗೆ ತುಂಬ ಇಷ್ಟ ಇತ್ತು. ಲಾಸ್ಟ್ ಇಯರ್ ವರಮಹಾಲಕ್ಷ್ಮಿದೆ, ನಾನು ಇನ್ನೂ ಸ್ಟಿಚ್ ಮಾಡಿಸಿಲ್ಲ. ನಾನು ಲಾಸ್ಟ್ ಇಯರು ಉಟ್ಸಿರಲಿಲ್ಲ, ಜಸ್ಟು ದೇವ್ರಿಗೆ ಇಟ್ಟಿದ್ದೆ ಅಷ್ಟೇ. ಇದು ಒಂಥರ ಡಬಲ್ ಶೇಡ್ ಕಲರ್ ಥರ ಇತ್ತು. ಇದರಲ್ಲಿ ನಮ್ಮ ಮನೆಯವ್ರಿಗಿನ್ನ ಡಾರ್ಕ್ ಗ್ರೀನ್ ಇತ್ತು. ಮತ್ತು ಇನ್ನೊಂದು ಥರ ಬ್ಲೌಸಲ್ಲಿ ಏನಂದರೆ ಅವೆಲ್ಲ ಸೇಮ್ ಅದರಲ್ಲಿ ಗೋಲ್ಡ್ ಕಲರ್ ಬ್ಲೌಸ್ ಬಂದಿತ್ತು, ನಂಗೆ ಅದೆಲ್ಲ ಇಷ್ಟ ಆಗಿಲ್ಲ. ಇದು ನನಗೆ ಬಾರ್ಡರ್ ಇಷ್ಟ ಆಯಿತು ಸ್ವಲ್ಪ. ಈ ಬ್ಲೌಸ್ ಕೂಡ ನನ್ನ ಹತ್ರ ಯಾವುದೂ ಇರಲಿಲ್ಲ. ಆ್ಯಂಡ್ ಈ ಕಲರು ಒಂಥರ ಡಬಲ್ ಶೇಡ್ ಗ್ರೀನಲ್ಲಿ ಕೂಡ ನನ್ನ ಹತ್ರ ಸ್ಯಾರಿ ಇರಲಿಲ್ಲ. ನಾನು ಪ್ರತಿ ಸಲವೂ ಎಲ್ಲದಕ್ಕೂ ಗ್ರೀನ್ ಎಂಗೇಜ್ಮೆಂಟ್ ಗ್ರೀನ್, ಮದುವೆಲೂ ಗ್ರೀನ್, ಸೊ ಈ ಸೀಮಂತದಲ್ಲೂ ಗ್ರೀನು, ಬರೀ ಇದೇನೆ. ಸೀಮಂತದಲ್ಲಿ ಕೊಡೋರು ಕೂಡ ಗ್ರೀನ್ ಕೊಡಬೇಕು ಅಂತ ಬರೀ ಗ್ರೀನ್ ಸ್ಯಾರಿನೇ ಇತ್ತು ನನ್ನ ಹತ್ರ. ಗ್ರೀನ್ ಶೇಡಿಶಲ್ಲಿ ಬರುತ್ತೆ, ರಾಮ ಗ್ರೀನ್ ಅದು ಈ ಥರನೇ. ಬಟ್ ಈ ಥರ ಡಬಲ್ ಕಲರ್ ಇರಲಿಲ್ಲ. ಈ ಮೇಲ್ಗಡೆ ಇದೆಯಲ್ಲ, ಈ ಗುಟ್ಟ ಹೂಗಳೆಲ್ಲ ತುಂಬ ಇಷ್ಟ ಆಯಿತು. ಆ್ಯಂಡ್ ಈ ಬಾರ್ಡರ್ ಕೂಡ ನಂಗೆ ತುಂಬ ಇಷ್ಟ ಆಯಿತು. ಬಾರ್ಡರೇ ತುಂಬ ಚೆನ್ನಾಗಿ ಕಾಣುತ್ತೆ ಅಂಥೇಳಿ. ಮತ್ತು ಇದರಲ್ಲಿ ಇನ್ನೊಂದು ಏನಪ್ಪ ಅಂದರೆ ಪ್ಲೇನ್ ಬ್ಲೌಸು, ಇದಕ್ಕೆ ನಾನು ವರ್ಕ್ ಕೂಡ ಮಾಡಿಸ್ಬೋದು. ಇನ್ನು ಬೇರೆ ಸ್ಯಾರಿದ್ರಲ್ಲಿ ಇದೇ ಪ್ಯಾಟ್ರನ್ ಇದೆಲ್ಲ ಗೋಲ್ಡನ್ನು ಕಲರ್ ಇತ್ತು, ಬಟ್ ಅದರಲ್ಲೆಲ್ಲ ಆಲ್ರೆಡಿ ಈ ಥರ ಬಾರ್ಡರಲ್ಲಿ ಇದೆಯಲ್ಲ ಆ ಥರ ಡಿಸೈನ್ಸ್ ಇತ್ತು, ಅದಕ್ಕೆ ಚೆನ್ನಾಗಿ ಕಾಣಲ್ಲ. ನಾನು ಒಂದ್ಸಲ ಆಲ್ರೆಡಿ ತೊಗೊಂಡು ನಮ್ಮ ಅಕ್ಕನ ಮದುವೆ ಸ್ಟಿಚ್ ಮಾಡಿಸಿದ್ದೀನಿ. ಪಿಕಾಕ್ ಸ್ಟಿಚ್ ಮಾಡಿಸ್ದೆ, ಅದಕ್ಕೆ ಎಂಬ್ರಾಯ್ಡಿಂಗ್ ಮಾಡಿಸಿ. ಬಟ್ ಅದು ಅದ್ರ ಮೇಲೆ ಅಷ್ಟು ಲುಕ್ಕಾಗಿ ಕಾಣ್ತಿಲ್ಲ, ಯಾಕೆ ಗೋಲ್ಡ್ ಕಲರೇ ಹಾಕ್ಬಿಟ್ಟಿದ್ರಲ್ಲ, ಸ್ಯಾರಿ ಒಂದೇ ಕಲರ್ ಇತ್ತು. ಅದಕ್ಕೆ ಇದ್ರ ಪ್ರೈಸ್ ಬಂದ್ಬಿಟ್ಟು 1380. ಒಂಥರ ನಂಗೆ ತುಂಬ ಇಷ್ಟ ಆಯಿತು. ಬೇರೆದೆಲ್ಲ ಆಫರ್ ಇರೋದು ತುಂಬ ಇತ್ತು, 1000ಗೆ ಬೈ 1 get 1 ಎಲ್ಲ. ಬಟ್ ಅದು ಒಂಥರ ಸ್ಯಾರಿ ಎಲ್ಲ ಒಂಥರ ಮುಟ್ಟಿದ್ರೆ ಒಂಥರ ಈ ಪೇಪರ್ ಸೌಂಡ್ ಆಗೋ ಥರ ಬರ್ತಿತ್ತು. ನನಗೆ ಆ ಥರ ಸ್ಯಾರೀಸ್ ಎಲ್ಲ ಇಷ್ಟ ಆಗೋದಿಲ್ಲ. ಅದು ನೆರಿಗೆನೂ ಕೂಡ ಕೂರೋದಿಲ್ಲ, ಇನ್ನೊಬ್ರು ಸಪೋರ್ಟ್ ಬೇಕು. ಅದಕ್ಕೆ ನನಗೆ ಅದು ಬೇಡ, ಇದು ನೋಡ್ಕೊಂಡು ಹೋಗಿದ್ದೆ ಅಷ್ಟೇ. ಬಟ್ ಇದು ತುಂಬ ಇಷ್ಟ ಆಗಿತ್ತು. ಮೇಲ್ಗಡೆನೂ ನೋಡೋಣ ಯಾವ ಥರ ಇರುತ್ತೆ ಅಂತೇಳ್ಬಿಟ್ಟು ಸೆಕೆಂಡ್ ಫ್ಲೋರ್ಗೂ ಹೋದೆ. ಬಟ್ ಅಲ್ಲಿ ನಂಗೆ ಇಷ್ಟ ಆಗಿಲ್ಲ. ನಂಗೆ ಫೈನಲಾಗಿದೆ, ಇಷ್ಟ ಆಯಿತು ಸ್ಯಾರಿ. ಏನೋ ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೋಡೋಣ ಇದು ಔಟ್ಲುಕ್ಸ್ ಲಕ್ಷ್ಮಿಗೆ ಉಡಿಸಿದಾಗ ಯಾವ ಥರ ಬರುತ್ತೆ ಅಂತ. ಸೊ ನಾನು ವರಮಹಾಲಕ್ಷ್ಮಿದು ವ್ಲಾಗ್ ಮಾಡ್ತೀನಲ್ಲ, ಅದರಲ್ಲಿ ನೋಡಿ. ನನಗಿದು ಫೋಲ್ಡ್ ಮಾಡೋದಕ್ಕೆ ಬರಲ್ಲ. ಒಳಗಡೆ ಒಂದು ಅವರು ಬ್ಲೌಸ್ ತೋರಿಸ್ಬೇಕಾದ್ರೆ ಯಾವ ಥರ ಫೋಲ್ಡ್ ಮಾಡಿಕೊಟ್ಟಿದ್ರು, ಓಪನ್ ಆಗಿಬಿಟ್ಟಿತ್ತು. ನಾನೇ ಸಿಂಪಲಾಗಿ ಸುಮ್ಮನೆ ಫೋಲ್ಡ್ ಮಾಡಿ ಇಟ್ಟಿದ್ದೀನಿ. ಮತ್ತೆ ಮುಟ್ಟೋದು ಬೇಡ, ಒಂದು ವಿಡಿಯೋ ಮಾಡಿ ಕ್ಲೋಸ್ ಮಾಡಿ ಎತ್ತಿಟ್ಬಿಡೋಣ ಅಂತ ಹೇಳ್ಬಿಟ್ಟು. ಇನ್ನೇನಿದ್ರು ಹಬ್ಬದ ದಿನನೇ ಇದನ್ನು ತೆಗೆಯೋದು ಸ್ವಲ್ಪ ಕಷ್ಟ, ಆ ಫೋಲ್ಡಿಂಗ್ ಎಲ್ಲ ಹೋದರೆ. ಸೊ ಅದರಿಂದ ಫೋಲ್ಡ್ ಮಾಡಿ ಎತ್ತಿಟ್ಟು ಅದು ನೀಟಾಗಿ ಒಂದು ಕಡೆ ಇಟ್ಬಿಟ್ರೆ ಒಂಥರ ಅದಿರೋ ಕಡೆ ಹೋಗಿ ಸೇಫ್ಟಿಯಾಗಿ ಸೇರಿಬಿಟ್ರೆ ಮುಗೀತು. ಇಷ್ಟೇ. ಇದನ್ನೇ ನಾನು ಮಿನಿ ಲಾಗ್ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಇನ್ನು ವರಮಹಾಲಕ್ಷ್ಮಿ ಹಬ್ಬದ್ದೆಲ್ಲ ನಾನು ನಿಮ್ಮ ಪ್ರಿಪ್ರೇಷನ್ದೆಲ್ಲ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಇದೇ ಥರ ಸಪೋರ್ಟ್ ಮಾಡ್ತೀರಿ. ಪ್ಲೀಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.